ಮಾಡಿ ಇವತ್ತಿಗೆ ಈ ಒಂದು ನಾಟಕೋತ್ಸವದ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಕೊಡೋಣ. ಯಾತಕ್ಕೆ ಈ ನಾಟಕೋತ್ಸವ ಮಾಡಬೇಕು, ಹಿರಣ್ಯವರ ಅವರ ನೆನಪಿನಲ್ಲಿ ಯಾತಕ್ಕೆ ಇದು ಮಾಡಬೇಕು, ಸುಚಿತ್ರಾ ಯಾತಕ್ಕೆ ಈ ನಾಟಕೋತ್ಸವ ಮಾಡಬೇಕು, ಸುಮಾರು 52 ವರ್ಷ ಇತಿಹಾಸ ಇರುವಂತಹ ಈ ಒಂದು ಸಾಂಸ್ಕೃತಿಕ ಸಂಸ್ಥೆಗೆ ಮತ್ತೆ ಹಿರಣ್ಯ ಅವರಿಗೆ ಏನ್ ನಂಟಿತ್ತು ಇದೆಲ್ಲ ನಿಮ್ಗೆ ಬ್ರೀಫ್ ಮಾಡೋದಕ್ಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಒಂದು ಚಿಕ್ಕದಾದ ಒಂದು ಪ್ರೆಸ್ ಮೀಟ್ ನಾವು ಕರೆದಿದ್ದೀವಿ. ಸೊ ವೇದಿಕೆ ಮೇಲೆ ನಮ್ಮ ಸುಚಿತ್ರಾ ಸಂಸ್ಥೆಯ ಹಿರಿಯ ಟ್ರಸ್ಟಿಗಳಾದ ಶ್ರೀ ರಂಗರಾಜ್ ಅವರು, ಮತ್ತೆ ಶಶಿಧರ್ ಅವರು, ಶ್ರೀ ಕೃಷ್ಣ ಹೆಬ್ಬಾಳೆ ಅವರು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆನಂದ್ ಸಭಾಪತಿ ಅವರು, ಹಾಗೂ ಹಿರಣ್ಯ ಅವರ ಪುತ್ರ, ಹಾಗೂ ನಮ್ಮ ಈ ಒಂದು ನಾಟಕೋತ್ಸವಕ್ಕೆ ಬಹಳ ಸಪೋರ್ಟ್ ಮಾಡ್ತಿರುವಂತ ಬಾಬು ಹಿರಣ್ಯ ಅವರು ಇದ್ದಾರೆ. ಸೊ ಪ್ರೆಸ್ ಮೀಟ್ ಶುರು ಮಾಡೋಣ. ನಾನು ಮೊದಲಿಗೆ ಬಾಬು ಸರ್ಗೆ ಈ ನಾಟಕೋತ್ಸವದ ಬಗ್ಗೆ ಹಾಗೂ ಸುಚಿತ್ರಾ ಯಾಕೆ ನಾಟಕೋತ್ಸವ ಮಾಡ್ತಿದೆ, ಇದರ ಮಹತ್ವ ಏನು, ಇದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಹೇಳಿ ಅಂತ ಹೇಳ್ತೀನಿ. ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡಿ. ವೃತ್ತಿರಂಗಭೂಮಿ ಮತ್ತೆ ಈ ಬೆಂಗಳೂರಿನಲ್ಲಿ ನಮ್ಮಿರುವಂತಹ ಹವ್ಯಾಸಿ ಥಿಯೇಟರ್ಸ್ ಏನಿದೆ, ಇದಕ್ಕೆ ಬಹಳ ದೊಡ್ಡ ನಂಟಿದೆ. ಈ ನಂಟನ್ನು ಯಾವಾಗಲೂ ಕೂಡ ಬೆಳೆಸ್ಕೊಂಡು ಒಟ್ಟಾಗಿ ಹೋಗಬೇಕು ಅನ್ನೋದು ಹಿರಣ್ಣಯ್ಯನವರ ಉದ್ದೇಶವಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ಕೊಂಡು ಬಂದಿರೋದು ಏನು ಅಂತಂದ್ರೆ, ಹಿರಣ್ಣಯ್ಯನವ್ರ ತರ ನಾಟಕ ಮಾಡೋಕ್ಕಾಗಲ್ಲ, ಹಿರಣ್ಣಯ್ಯನವ್ರ ತರ ಆ ರೀತಿಯ ನಾಟಕಗಳು ಇವತ್ತು ಯಾರು ಮಾಡಲ್ಲ, ಹಾಗೆ ಈ ಮಾತುಗಳು ಬರ್ತಾನೆ ಇರುತ್ತೆ. ಆದ್ರೆ ಇದು ಸಾಕಾರ ಆಗಬೇಕು ಅಂತಂದ್ರೆ ಯುವ ಜನಾಂಗ ಏನಿದೆ, ಆ ಯುವ ಜನಾಂಗ ರಂಗಭೂಮಿ ಅಂತ ಬರಬೇಕು, ಹೊಸ ಹೊಸ ಪ್ರಯೋಗಗಳನ್ನ ಅವರು ಮಾಡೋ ಹಾಗಿರ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವ್ರು ಯಾವಾಗಲೂ ಕೂಡ ಯಾವುದೇ ಯುವಕರು ಹೊಸ ನಾಟಕವನ್ನ ರಚನೆ ಮಾಡಿದೀವಿ, ಆ ಹೊಸ ಪ್ರಯೋಗವನ್ನ ಆಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಅವ್ರು ಬರೋರು. ಈ ಉದ್ದೇಶ ಇಟ್ಕೊಂಡು ನಾವು ನಮ್ಮ ತಮ್ಮ ಗುರುನಾಥ್ ಕಣತೂರ್ ಅಂತ ಪೈಲಿಯನ್ ಸರ್ವಿಸಸ್ ನ ಸಿಇಒ ಆಗಿದ್ದಾರೆ, ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಒಂದು ಸಂಸ್ಥೆಯ ಮುಖಾಂತರವಾಗಿ ಈ ಕಾರ್ಯಕ್ರಮ ಆಗಬೇಕು ಅಂತ ನಾವು ಆಸೆ ಪಟ್ವಿ. ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲೇ ಇದ್ದು ಕೂಡ ನಮ್ಮ ಜೊತೆಗೆ ಯಾವಾಗಲೂ ಇರುವಂತಹ ಸುಚಿತ್ರಾ ಕಲಾಕೇಂದ್ರ. ಆ ಸುಚಿತ್ರಾ ಕಲಾಕೇಂದ್ರಕ್ಕೆ ನಮಗೂ ಬಹಳ ದೊಡ್ಡ ನಂಟಿತ್ತು. ನಾಣಿಯವರಿದ್ದಾಗ, ನಾಣಿ ಅಂಗಳ ಆರಂಭ ಮಾಡಿದಾಗಿಂದ ಹಿರಣ್ಯನವ್ರಿಗೂ ನಾಣಿಗೂ ಇದ್ದ ಸಂಬಂಧ ಎಲ್ಲವನ್ನೂ ನೆನಪು ಮಾಡಿಕೊಂಡು ನಾವು ತಕ್ಷಣ ಸುಚಿತ್ರಾ ಅವರನ್ನ ಅಪ್ರೋಚ್ ಮಾಡಿದ್ವಿ. ಸುಚಿತ್ರಾದಲ್ಲಿದ್ದವರು ಖಂಡಿತವಾಗಿ ಇದನ್ನು ಮುಂದುವರ್ಸೋಣ, ಯುವ ಜನಾಂಗಕ್ಕೆ ನಾಟಕೋತ್ಸವ ಅಂತಂದಾಗ ಬರೀ ಒಂದಷ್ಟು ನಾಟಕ ಆಡಿಸೋದು ಅಷ್ಟೇ ಆಗಲ್ಲ, ಒಂದಷ್ಟು ವರ್ಕ್ಶಾಪ್ ಅಂತಂದ್ರೆ ರಂಗಭೂಮಿಗೆ ಬೇಕಾಗುವಂತಹ ಬೇರೆ ಬೇರೆ ಆಯಾಮಗಳನ್ನ ತಯಾರು ಮಾಡುವಂಥದ್ದು, ಆಮೇಲೆ ಮಾಸ್ಟರ್ ಕ್ಲಾಸಸ್, ಈ ಮಾಸ್ಟರ್ ಕ್ಲಾಸು ಎಲ್ಲವನ್ನೂ ಸೇರಿಸ್ಕೊಂಡು ಒಂದು ಉತ್ಸವವನ್ನ ಮಾಡೋಣ, ಇದೊಂದು ಆರಂಭ ಆಗಲಿ. ಈ ಆರಂಭದ ಕಿಡಿಯನ್ನ ನಾವು ಈ ವರ್ಷ ಹಚ್ಚಿ ಪ್ರತಿ ವರ್ಷವೂ ಕೂಡ ಅಲಂಕೃತವಾಗಿ ನಡ್ಕೊಂಡು ಹೋಗುವಂತ ಒಂದು ಉತ್ಸವ ಆಗಲಿ ಇದು ಅನ್ನೋಕ್ಕೋಸ್ಕರವಾಗಿ ನಾವು ಸುಚಿತ್ರಾ ಅವರು ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಂಡ್ ಹಿರಣ್ಯನವರ ಹೆಸರನ್ನ ನಾವು ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ರಂಗಭೂಮಿ ಯಾವತ್ತೂ ಹಿರಣ್ಯನವರನ್ನ ಮಾಡ್ತಿಲ್ಲ, ಆದ್ರೆ ಹಿರಣ್ಯನವರು ಆಡ್ತಿದ್ದಂತಹ ನಾಟಕಗಳೇ ಮತ್ತೆ ರಂಗಭೂಮಿಯ ಮೇಲೆ ಬರಬೇಕು ಅಂತಲ್ಲ, ಹೊಸ ಪೀಳಿಗೆ ರಂಗಭೂಮಿ ಅಂತ ಬರಬೇಕು. ಆ ಉದ್ದೇಶದಿಂದ ಈ ನಾಟಕೋತ್ಸವವನ್ನ ನಾವು ಸುಚಿತ್ರಾ ಅವ್ರ ಜೊತೆ ಸೇರಿ ಆಯೋಜಿಸಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದೆ ನಮ್ಮ ಕಂಪನಿ ನಾಟಕಗಳಿದ್ದಾಗ ಪ್ರಚಾರ ಬಹಳ ಸುಲಭವಾಗಿತ್ತು, 4 ಕಡೆ ಪೋಸ್ಟರ್ ಅಂಟಿಸ್ಬಿಟ್ರೆ ಜನಕ್ಕೆ ನಾವು ರೀಚ್ ಆಗ್ತಾ ಇದ್ವಿ. ಆದ್ರೆ ಇವತ್ತು ಮಾಧ್ಯಮವನ್ನ ಬಿಟ್ಬಿಟ್ರೆ ನಮಗೆ ಬೇರೆ ಇನ್ಯಾರು ದಾರಿನೇ ಇಲ್ಲದಾಗಿದೆ. ಕಾರಣ ಬೆಂಗಳೂರು ದಕ್ಷಿಣದಲ್ಲಿ ಆಡುವ ನಾಟಕಕ್ಕೆ ಉತ್ತರದಲ್ಲಾಗ್ಲಿ, ಪೂರ್ವದಲ್ಲಾಗ್ಲಿ, ಪಶ್ಚಿಮದಲ್ಲಾಗ್ಲಿ ಯಾರಿಗೂ ಗೊತ್ತೇ ಇರೋದಿಲ್ಲ. ನಿಮ್ಮನ್ನ ನಾಟಕದ ನಡೀತಿರೋದು ಗೊತ್ತಿದ್ರೆ ನಾವು ನಿಮ್ಮನ್ನ ನೋಡ್ಬೋದು, ಬರ್ಬೋದು ಅಲ್ಲಿಗೆ ಅಂತಾರೆ. ಹಾಗಾಗಿ ಜನಗಳ ನಾಟಕದತ್ತ ಒಲವಿದೆ, ಆ ಒಲವನ್ನ ನಾವು ಸಾಕಾರಗೊಳಿಸ್ಬೇಕಾದ್ರೆ ಪ್ರೆಸ್ನವರ, ಮಾಧ್ಯಮಾಂಗದವರ ಅಗತ್ಯತೆ ತುಂಬಾ ಇದೆ ರಂಗಭೂಮಿಗೆ. ಆ ಅಗತ್ಯತೆಯನ್ನು ಪೂರೈಸೋಕ್ಕೋಸ್ಕರವಾಗಿ ನಿಮ್ಮನ್ನೆಲ್ಲ ಕಳಕಳಿಗೆ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ಬಂದ್ವಿ ಇಲ್ಲಿಗೆ. ನಾವು ಮಾಡುತ್ತಿರುವ ಈ ಪ್ರಯೋಗ, ಈ ಉತ್ಸವ ನಿತ್ಯ ಆಗಬೇಕು, ಅಂದ್ರೆ ಪ್ರತಿ ವರ್ಷವೂ ಕೂಡ ಇದೊಂದು ಕಾರ್ಯಕ್ರಮವೇ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಅದರ ಒತ್ತಾಸೆಯನ್ನ ನೀವು ನಮಗೆ ಕೊಟ್ಟು ಜನಗಳು ಆ ಉತ್ಸವಕ್ಕಷ್ಟೇ ಅಲ್ಲದೆ ರಂಗಭೂಮಿ ಅಂತ ಹೆಚ್ಚಾಗಿ ಬರೋ ಹಾಗೆ ಮಾಡಲಿ ಅಂತ